ಹಾಯ್ ಎಲ್ಲೋ ನಮಸ್ಕಾರ ಗೆಳೆಯರೇ, ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಮಾರ್ಚ್ 9ರಿಂದ ಸಾಮಾನ್ಯ ವಿಜ್ಞಾನದ ತರಗತಿಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. SSC, RRB, ಬ್ಯಾಂಕಿಂಗ್ ಮತ್ತು ಕರ್ನಾಟಕದ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತೆ ಅಂದರೆ PC ಇಂದ DC ವರೆಗೂ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಹಾಗಾಗಿ ಈ ವಿಷಯಗಳನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್. ಮಾರ್ಚ್ 9ರಿಂದ ಈ ತರಗತಿಗಳನ್ನು ನಾವು ಅಪ್ಲೋಡ್ ಮಾಡಲಾಗುತ್ತೆ. ವಿದ್ಯಾರ್ಥಿಗಳೇ, ನೀವು ಸೈನ್ಸ್ ಅಂದರೆ ಭಯ ಪಡೋದು ಬೇಕಾಗಿಲ್ಲ. ಸೈನ್ಸ್ ಅಂದರೆ ಇನ್ ಡೆಪ್ತಾಗಿ ಕಲಿಯೋದು ಬೇಕಾಗಿಲ್ಲ. ಡೇ ಟು ಡೇ ಸೈನ್ಸ್ ಬಗ್ಗೆ ಕಲ್ತ್ಕೊಂಡ್ರೆ ಸಾಕು, ಒಳ್ಳೆ ಸ್ಕೋರ್ ಮಾಡ್ಬೋದು. ಸೈನ್ಸ್ ಈಸ್ ಸೋ ಈಸಿ. ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಈ ನಮ್ಮ ಬ್ಯಾಚ್ನಲ್ಲಿ ವೀಕ್ಲಿ 3 ಸೈನ್ಸ್ ಕ್ಲಾಸಸ್ಗಳನ್ನು, ವಿಜ್ಞಾನದ ತರಗತಿಗಳನ್ನು ಕೊಡ್ತೀವಿ. ಈ ಬ್ಯಾಚ್ 4 ವಿಷಯಗಳನ್ನು ಒಳಗೊಂಡಿರುತ್ತೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, EVS. ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ, ಬಯಾಲಜಿ ಅಂದರೆ ಜೀವಶಾಸ್ತ್ರ ಹಾಗೂ EVS ಅಂದರೆ ಪರಿಸರ ವಿಜ್ಞಾನ. ಈ ವಿಷಯಗಳ ಬಗ್ಗೆ ನಾವು ಸಮಗ್ರವಾಗಿ ಅಧ್ಯಯನ ಮಾಡೋಣ. ಇನ್ಕ್ಲೂಡಿಂಗ್ ಎವ್ರಿ ಕಾನ್ಸೆಪ್ಟ್ ಆಫ್ NCERT. ಅಂದರೆ NCERT ಆಧಾರಿತವಾಗಿ ವಿಷಯಗಳನ್ನು ಒಳಗೊಂಡಿರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರಿತವಾಗಿ ಚಾಪ್ಟರ್ಗಳನ್ನು ನಾವು ಫೋಕಸ್ ಮಾಡ್ತೀವಿ. ಅವರ್ ಕ್ರಿಯೇಟಿವ್ ಇನ್ಫೋ ವೆಬ್ಸೈಟ್ನಲ್ಲಿ ಫ್ರೀ ಟೆಸ್ಟ್ ಸೀರೀಸನ್ನು ಅಪ್ಲೋಡ್ ಮಾಡಲಾಗುತ್ತೆ. ಈ ಬ್ಯಾಚ್ ಟೋಟಲಿ ಕನ್ನಡದಲ್ಲಿರುತ್ತೆ. ನಮ್ಮ ಕನ್ನಡದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತೆ ನಾವು ಈ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಸಾಮಾನ್ಯ ವಿಜ್ಞಾನದಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಗಳನ್ನು ನಾನು ಈಗ ನಿಮಗೆ ತಿಳಿಸಿಕೊಡುತ್ತೇನೆ. ಫಸ್ಟ್ ಫಿಸಿಕ್ಸ್. ಫಿಸಿಕ್ಸ್ ಅಂದರೆ ಏನು? ಭೌತಶಾಸ್ತ್ರ. ಈ ಭೌತಶಾಸ್ತ್ರದಲ್ಲಿ ಬರುವಂಥ ಚಾಪ್ಟರ್ಗಳು ಯಾವ್ಯಾವು ನೋಡೋದಾದರೆ, ಯೂನಿಟ್ ಮತ್ತು ಮೆಜರ್ಮೆಂಟ್, ಏಕಮಾನ ಮತ್ತು ಮಾಪನ, ಮೋಷನ್ ಚಲನೆ, ಫೋರ್ಸ್ ಬಲ, ಗ್ರಾವಿಟೇಷನ್ ಗುರುತ್ವ, ವರ್ಕ್ ಎನರ್ಜಿ ಅಂಡ್ ಪವರ್ ಕೆಲಸ ಮತ್ತು ಶಕ್ತಿ, ಸೌಂಡ್ ಅಂದರೆ ಶಬ್ದ, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂದರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ. ಈ ರಿಫ್ಲೆಕ್ಷನ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಈ ಎರಡೂ ಚಾಪ್ಟರ್ ಲೈಟ್ಗೆ ಸಂಬಂಧಿಸಿದಂಥ ಚಾಪ್ಟರ್. ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸ್ ಅಂದರೆ ಉಷ್ಣ, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಸೋರ್ಸ್ ಆಫ್ ಎನರ್ಜಿ ಶಕ್ತಿಯ ಮೂಲಗಳು. ಈ ಎಲ್ಲ ಚಾಪ್ಟರ್ಗಳು ಭೌತಶಾಸ್ತ್ರದಲ್ಲಿ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟು ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ. ಈ ರಸಾಯನಶಾಸ್ತ್ರದಲ್ಲಿ ಬರುವಂಥ ಚಾಪ್ಟರ್ಗಳಂದರೆ ಮ್ಯಾಟರ್. ಮ್ಯಾಟರ್ ಅಂದರೆ ಏನು? ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಬಗ್ಗೆ ಅಧ್ಯಯನ ಮಾಡೋದು. ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಣು ಮತ್ತು ಪರಮಾಣುಗಳ ಬಗ್ಗೆ ಅಧ್ಯಯನ ಮಾಡೋದು. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂದರೆ ಆವರ್ತನೆಯ ವರ್ಗೀಕರಣ. ಕೆಮಿಕಲ್ ಬಾಂಡಿಂಗ್ ಅಂದರೆ ರಾಸಾಯನಿಕ ಬಂಧಗಳು. ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಫಾರ್ಮುಲಾಸ್ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಅದರ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡೋದು. ಮೆಟಲ್, ನಾನ್ ಮೆಟಲ್ ಮತ್ತು ಮೆಟಲೈಟ್ಸ್ ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಅಧ್ಯಯನ ಮಾಡೋದು. ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ ಆಮ್ಲ, ಪ್ರತ್ಯಾಮ್ಲಗಳ ಮತ್ತು ಲವಣಗಳ ಬಗ್ಗೆ ಅಧ್ಯಯನ ಮಾಡೋದು. ಆರ್ಗಾನಿಕ್ ಕೆಮಿಸ್ಟ್ರಿ, ಅಪ್ಲೈಡ್ ಕೆಮಿಸ್ಟ್ರಿ ಅಂದರೆ ಅನ್ವಯಿಕ ರಸಾಯನಶಾಸ್ತ್ರ. ನಾವು ಪ್ರತಿನಿತ್ಯದಲ್ಲಿ ನಮಗೆ ಕಣ್ಣಿಗೆ ಕಾಣೋದಂಥದ್ದು, ಪ್ರತಿನಿತ್ಯ ಬೆಳೆಸುವಂತಹ ರಾಸಾಯನಿಕವಾಗಿ ಅದನ್ನು ನಾವು ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಬಯಾಲಜಿ. ಬಯಾಲಜಿ ಅಂದ್ರೇನು? ಜೀವಶಾಸ್ತ್ರ. ಈ ಜೀವಶಾಸ್ತ್ರದಲ್ಲಿ ಬರುವಂಥ ಚಾಪ್ಟರ್ಗಳನ್ನು ನೋಡೋದಾದರೆ ಡೈಜೆಸ್ಟಿವ್ ಸಿಸ್ಟಮ್, ಸ್ಕೆಲಿಟನ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್, ರೀಪ್ರೊಡಕ್ಷನ್ ಇನ್ ಆರ್ಗನಿಸಮ್ಸ್, ಸೆಲ್ಸ್, ಟಿಶ್ಯೂಸ್, ಕ್ಲಾಸಿಫಿಕೇಶನ್ ಆಫ್ ಆರ್ಗನಿಸಮ್ಸ್, ನ್ಯೂಟ್ರಿಷನ್ಸ್, ಜೆನೆಟಿಕ್ಸ್, ಬಾಟನಿ ಆ್ಯಂಡ್ ಡಿಸೀಸಸ್. ಈ ಎಲ್ಲ ಚಾಪ್ಟರ್ಗಳು ಜೀವಶಾಸ್ತ್ರದಲ್ಲಿ ಒಳಗೊಂಡಿರುತ್ತೆ. ನೆಕ್ಸ್ಟ್ EVS. EVS ಅಂದರೆ ಎನ್ವೈರ್ಮೆಂಟಲ್ ಸೈನ್ಸ್
ಅಂದರೆ ಪರಿಸರ ವಿಜ್ಞಾನ. ಈ ಪರಿಸರ ವಿಜ್ಞಾನದಲ್ಲಿ ಇರುವಂಥ ಚಾಪ್ಟರನ್ನು ನೋಡೋದಾದರೆ ಎಕೋಸಿಸ್ಟಮ್, ಫುಡ್ ಚೈನ್, ಎಕಾಲಜಿಕಲ್ ಪಿರಾಮಿಡ್, ಪೊಲ್ಯೂಷನ್, ನ್ಯೂಟ್ರಿಷನ್ ಸೈಕಲ್ಸ್, ಈ ಎಲ್ಲ ಚಾಪ್ಟರ್ಗಳು ಪರಿಸರ ವಿಜ್ಞಾನದಲ್ಲಿ ಒಳಗೊಂಡಿರುತ್ತೆ. ಇವುಗಳ ಬಗ್ಗೆ ಸಹ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಈ ಬ್ಯಾಚ್ನಲ್ಲಿ. ವಿದ್ಯಾರ್ಥಿಗಳೇ, ಮಾರ್ಚ್ 9ರಿಂದ ಪ್ರತಿದಿನ ರಾತ್ರಿ 8 ಗಂಟೆಗೆ ನಮ್ಮ ಚಾನಲ್ನಲ್ಲಿ ವಿಜ್ಞಾನದ ತರಗತಿಗಳನ್ನು ಅಪ್ಲೋಡ್ ಮಾಡಲಾಗುವುದು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.